ನಮ್ಮ ಅಲ್ಲಿ ಸ್ಥಳೀಯ ಮುಖಂಡರುಗಳು, ನಮ್ಮ ಪಕ್ಷದ ಮುಖಂಡರುಗಳೇ ಬೇಲ್ನ ಕೊಡಿಸ್ಲಿಕ್ಕೋಸ್ಕರ ಅವ್ರ ಲಾಯರ್ ಇಟ್ಕೊಳ್ಳೋಕ್ಕೋಸ್ಕರ ಅವರೇನು ನಮ್ಮ ಹುಡುಗರುಗಳೇ ಎಲ್ಲ ನಿಂತ್ಕೊಂಡೆಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಯಾರನ್ನೂ ನಾವು ಅರೆಸ್ಟನ್ನು ಮಾಡಿಲ್ಲ. ಈಗ ಮುಸ್ಲಿಮ್ಸು ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದಾರೆ, ಶಾಂತಿ ಸಭೆ ಆಗಿದೆ. ಎಲ್ಲ ಯಾವುದೇ ಥರದ ನೀವೇ ಹೋಗಿ ನೋಡ್ತೀರಾ, ಅಂಗಡಿ ಪಂಗಡಿ ಎಲ್ಲ ಓಪನ್ ಆಗಿ ಎಲ್ಲವೂ ನಿಭಾಯಿಸ್ತಾ ಇದ್ದಾರೆ. ಪದೇ ಪದೇ ಹೋಗ್ತಾರೆ ಅಂತ ಅಂದರೆ ಏನು ಪ್ರಯೋಜನ? ಅದರಿಂದ ಅವ್ರನ್ನ MP ನಾನು ಬಂದೆ ಅಂತ ಅಂದರೆ ನಾವು ಬೇಡ ಅನ್ನೋಕ್ಕಾಗತ್ತೆ. ಅದರಿಂದ ಹೋಗ್ಕೊಳ್ಳಿ, ಪರಿಹಾರಕ್ಕೆ ಆದಷ್ಟು ಬೇಗ ಅವ್ರಿಗೆ SP ಅವ್ರಿಗೆ ಹೇಳಿದ್ದೀನಿ, ಬಾಂಗ್ಲಾದೇಶದಿಂದ ಬಂದವರೇ ಅಂದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಕೇಳಿ ಬಾಂಗ್ಲಾದೇಶದಿಂದ ಬರಲಿಕ್ಕೆ ನಮ್ಮದು ನಿರ್ಬಂಧನೆ ಇದೆ. ಬಂದಿದ್ದಾರೆ ಅಂದರೆ ಎಲ್ಲಿ ವೈಫಲ್ಯತೆ ಸ್ಟಾರ್ಟ್ ಆಗುತ್ತೆ ಹೇಳಿ? ಎಲ್ಲಿ ಗುರು? ಕೇಂದ್ರ ಸರ್ಕಾರದ ವೈಫಲ್ಯತೆ ಆಗುತ್ತೆ. ಅವಾಗ ಮೋದಿಯವರೇ ಉತ್ತರ ಕೊಡಬೇಕಾಗುತ್ತೆ. ನಂತರ ಯಾರು? ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗುತ್ತೆ. ಈಗ ಮಾನ್ಯ ಮಾಜಿ ಶಾಸಕರು ಬಾಂಗ್ಲಾದೇಶದ ಜನ ಅವರೇ ಅಂದಾರಲ್ಲ, ಅದ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ತೊಗೊಳ್ಳೋಕೆ ಹೇಳಿದ್ವಿ. ಅವ್ರು ಹೇಳಿದ್ಮೇಲೆ ಕೊಡಲೇಬೇಕಲ್ಲ. ನನ್ನ ಶಾಸಕರು ಮಾಡಿರೋರು ಅವರೇ, ಮಂತ್ರಿ ಮಾಡಿರೋರು ಅವರೇ. ಅವ್ರು ಹೇಳಿದ್ಮೇಲೆ ಅವ್ರ ಹತ್ರ ಮಾತಾಡೋರು ಯಾವಾಗ ಹೇಳ್ತಾರೆ ಅವಾಗ ತೀರ್ಮಾನ ಮಾಡೋಣ. ಶೋಭಾ ಅವರು ಒಬ್ಬ ಕೇಂದ್ರದ ಸಚಿವರಾಗಲಿಕ್ಕೆ ತೂಕವಾಗಿ ಮಾತಾಡಬೇಕು. ಆದರೆ ಈ ಥರದ್ದು ಮಾತಾಡಿದ ತಕ್ಷಣ ನಾವು ಅವ್ರಿಗೆ ಉತ್ತರ ಕೊಡ್ಬೋದು. ಈಗ ಮುನಿರತ್ನವರು ಮಾತಾಡೋರೆ, ನಾವು ಅವ್ರಿಗೆ ಅದೇ ಥರ ಉತ್ತರ ಕೊಡ್ಬೋದು. ಕೊಟ್ಟರೆ ಏನಾಗುತ್ತೆ? ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ, ನಮ್ಮ ನಾಲಿಗೆ ಮೇಲೆ. ಜನ ನೋಡಿದವರು ಇದೇನು ಈ ಥರ ಅಂತಾರೆ. ಶೋಭಾ ಅವರಾಗಲಿ, ಅಶೋಕರಾಗಲಿ, ಇದನ್ನೆಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಿತನೂ ಅಲ್ಲ, ಶಾಂತಿನೂ ಅಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ. ಅವ್ರ ಕೈಲಿ ಭಾಳ ವರ್ಷದಿಂದ ಪ್ರಯತ್ನ ಮಾಡಿದ್ರು. ಈಗ ಜನತಾದಳದವ್ರು ಬಂದ ಮೇಲೆ ರೆಕ್ಕೆ ಪುಕ್ಕ ಜಾಸ್ತಿ ಆಗಿದೆ. ಇಬ್ಬರು ಸೇರಿ ಕೆರಗೋಡಿಂದನೂ ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ KRಪೇಟೆಯಲ್ಲೂ ಒಂದು ಸಣ್ಣದಾಗಿ ನಡೆಯೋ ಪ್ರಯತ್ನ ಮಾಡಿದ್ರು. ಪಾಂಡವಪುರದಲ್ಲಿ ಮಂಗಳೂರಿಂದ ಬಂದಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಇಲ್ಲಿರ್ತಕ್ಕಂಥ BJPಯ ಕಾರ್ಯಕರ್ತರು ಸಮಾಧಾನವಾಗಿದ್ದಾರೆ. ಯಾವುದೇ ಥರದ ಇಂಥ ಘಟನೆಯನ್ನು ನಡಿಬೇಕು ಅಂತ ಆಸೆ ಪಡಲ್ಲ. ಇಲ್ಲೊಂದಷ್ಟು ಜನ ಜನತಾದಳದವರೇ ಎಲ್ಲ ಅಂತ ಹೇಳಲ್ಲ. ಜನತಾದಳದಲ್ಲಿ ಒಂದಷ್ಟು ಜನ ಈ ಥರದ ಪ್ರೊವೋಕ್ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇದಕ್ಕೆ ಕುಮ್ಮಕ್ಕೆ ಕೊಡ್ತಕ್ಕಂಥದ್ದಕ್ಕೆ ಒಂದಷ್ಟು ಜನ ಲೀಡ್ರ್ಗಳು ರೆಡಿಯಾಗಿದ್ದಾರೆ. ಅದಕ್ಕೆ ತಯಾರಾಗಿ ಸಂಸದರು ಅವ್ರು ಮಾಡಬೇಕಾದಂಥ ಜವಾಬ್ದಾರಿ ಕೆಲಸ ಬಿಟ್ಬಿಟ್ಟು ಇದ್ರ ಕಡೆ ಗಮನ ಹರಿಸ್ಲಿ ಅದನ್ನೆಲ್ಲ. ಈ ಜನನೇ ನಿಭಾಯಿಸ್ತಾರೆ. ನಮ್ಮ ಗಂಟೆ ಏನು ಬಿಡಲ್ಲ. ನಮ್ಮ ಜಿಲ್ಲೆ ಜನ ಇಂಥದ್ದನ್ನು ಯಾವತ್ತೂ ಬಯಸೋದಿಲ್ಲ, ಇದನ್ನು ಸಹಿಸೋದು ಇಲ್ಲ. ಯಾರು ಮಾಡಿದ್ರೂ ತಪ್ಪೇ ಅಲ್ಲ, ಆಗುತ್ತೆ. ಅದೇ ರೀತಿ ಈಗ ಇವ್ರಿಗೂ ಒಂದು ನೋಟಿಸು ಹೋಗುತ್ತೆ. ನೋಟಿಸ್ ಏನು ಉತ್ತರ ಕೊಡ್ತಾರೆ ನೋಡೋಣ. ಸುರೇಶ್, ನೋಡ್ರಿ, ಅಮಿತ್ ಶಾ ಬಗ್ಗೆನೂ ಕೇಸಿದೆ, ಮೋದಿ ಬಗ್ಗೆನೂ ಕೇಸಿದೆ, ನನ್ನ ಬಗ್ಗೆನೂ ಕೇಸಿದೆ, ರವಿ ಅಣ್ಣ ಬಗ್ಗೆನೂ ಕೇಸಿದೆ. ಏನು ಮಾಡಬೇಕು? ಇದು ರಾಜಕೀಯವಾಗಿ ಪ್ರಚೋದನೆ ಮಾಡ್ತಾ ಇರ್ತಕ್ಕಂಥ ವಿಚಾರ. ಆದರೂ ನೀವು ಹೇಳಿದ್ದೀರಾ, ನಾನು ನೋಡ್ತೀನಿ ಆ ಕೇಸು ಹಿನ್ನೆಲೆ, ಅವರ ಇವತ್ತು ಏನಿದೆ ಸ್ಟೇಟಸ್ಸು ಎಲ್ಲ ನೋಡಿ ತೀರ್ಮಾನ ಮಾಡಿ. ಅದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿ ನಾನು ವೀರೇಂದ್ರ ಹೆಗ್ಗಡೆಯವರ ನಾಯಕತ್ವದಲ್ಲಿ ಇರ್ತಕ್ಕಂಥ ಧರ್ಮಸ್ಥಳದ ಸಂಘಗಳು ಇಲ್ಲಿವರೆಗೆ ಯಾವುದೇ ಒಂದು ಕಂಪ್ಲೇಂಟ್ ಬಂದಿರಲಿಲ್ಲ. ಮೊನ್ನೆ ಮಳವಳ್ಳಿನಲ್ಲಿ ಕಂಪ್ಲೇಂಟ್ ಪ್ರಾರಂಭ ಆಗಿದೆ. ನರೇಂದ್ರ ಸ್ವಾಮಿಯವರು ಕೆಲವು ವಿಚಾರವನ್ನು ಮಾತನಾಡಿದ್ದಾರೆ. ನಾನು ಆ ವಿಚಾರದಲ್ಲಿ ಕೆಲವರು ಮಾಹಿತಿ ಪ್ರಕಾರ ಬೇರೆ ಮೈಕ್ರೋ ಫೈನಾನ್ಸ್ನಿಂದ ಆಗಿರ್ತಕ್ಕಂಥದ್ದು ಧರ್ಮಸ್ಥಳ ಸಂಘದಿಂದ ಅಲ್ಲ ಅಂತೇಳಿ ನನಗೊಂದಷ್ಟು ಜನ ಬಂದು ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಇವರು ಆ ಥರದ ಸುಸ್ತಿ ಬಡ್ಡಿ ಇನ್ನೊಂದು ಹಾಕಿ ಒತ್ತಡ ಮಾಡಿ ಆ ಥರದ ಸನ್ನಿವೇಶ ನಾವು ಮಾಡ್ತಾ ಇಲ್ಲ ಅಂತ ಸಂಘದವ್ರು ಹೇಳಿದ್ದಾರೆ. ಧರ್ಮಸ್ಥಳ ಸಂಘದವರು. ಬೈ ಚಾನ್ಸ್ ಯಾವುದೇ ಇರಲಿ, ಸಾರ್ವಜನಿಕರು ಈ ಥರದ್ದು ಪ್ರತಿಭಟನೆ ಮಾಡಿದ ಮೇಲೆ, ಈ ಥರ ಒಂದು ಆತ್ಮಹತ್ಯೆ ಪ್ರಕರಣ ಆದಮೇಲೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ಇದು ಯಾವ ರೀತಿ ನಡೀತು
ಆ ಅಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳಿ ಕಾರಣ ಏನು ಮತ್ತು ಬೇರೆ ಒಳಲಿನಲ್ಲಿ ಮೊನ್ನೆ ಯಾರು ಪ್ರತಿಭಟನೆ ಮಾಡಿದ್ದಾರೆ ಆ ವಿಷಯ ಇನ್ನೂ ಬೇರೆ ಸಂಘದಲ್ಲಿ ಅವ್ರು ಲೋನ್ ತೊಗೊಂಡಿರೋದು ಹೆಂಗೆ ಯಾವ ಥರ ಅಂತೇಳಿ ಅದನ್ನು ಸಂಪೂರ್ಣವಾಗಿ ವರದಿ ಕೇಳಿದ್ದೀನಿ, ಬಂದ ಮೇಲೆ ಮಾತಾಡ್ತೀನಿ.